ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಟಾರ್ ಚಂದ್ರು ಭರ್ಜರಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಜೊತೆಗೂಡಿ ಮತಬೇಟೆಗಿಳಿದಿದ್ದಾರೆ. ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಮಂಡ್ಯ ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ದರ್ಶನ್ ಕೂಡ ಪ್ರಚಾರದಲ್ಲಿ ಭಾಗಿಯಾಗಿದ್ರು. ಸ್ಟಾರ್ ಚಂದ್ರು ಪರ ದರ್ಶನ್ ಮತಬೇಟೆಗಿಳಿದಿದ್ರು. ಸ್ಟಾರ್ ಚಂದ್ರು ಪರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪ್ರಚಾರ ಮಾಡಿದ್ದಾರೆ. ಶಾಸಕ ನರೇಂದ್ರ ಸ್ವಾಮಿ ಜೊತೆಗೂಡಿ ನಟ ದರ್ಶನ್ ಮತಗಳನ್ನ ಜನರ ಹತ್ರ ಕೇಳಿದ್ದಾರೆ. ಪಟಾಕಿ ಸಿಡಿಸಿ ಬೃಹತ್ ಹಾರ ಹಾಕಿ ಸ್ಟಾರ್ ಚಂದ್ರುಗೆ ಸ್ವಾಗತ ಕೋರಲಾಗಿದೆ. ಹಳ್ಳಿಯಲ್ಲಿ ರೋಡ್ ಶೋ ನಡೆಸಿ ಮುಂದುವರೆದಿರುವಂತಹ ಮತ ಶಿಕಾರಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಒಂದು ಮಳವಳ್ಳಿಯ ದೃಶ್ಯ, ಮತ್ತೊಂದು ಶ್ರೀರಂಗಪಟ್ಟಣದ ದೃಶ್ಯ. ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಅವರ ಜೊತೆಗೂಡಿ ದರ್ಶನ್ ಸ್ಟಾರ್ ಚಂದ್ರು ಪರ ಪ್ರಚಾರವನ್ನ ಕೈಗೊಂಡ್ರು. ಅದೇ ರೀತಿಯಾಗಿ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಟಾರ್ ಚಂದ್ರು ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಸ್ಥಳೀಯ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ಸ್ಟಾರ್ ಚಂದ್ರು ಅವರು ವೆಂಕಟರಮಣಗೌಡರ ಪರವಾಗಿ ಇವತ್ತು ನಾವೆಲ್ಲ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ವೆಂಕಟರಮಣೇಗೌಡರ ಪರವಾಗಿ ಅವರ ಬೆಂಬಲಕ್ಕೆ ನಿಮ್ಮೆಲ್ಲರ ಬೆಂಬಲವನ್ನು ಕೋರಲಿಕ್ಕೆ ಇಂದು ಆಗಮಿಸಿರ್ತಕ್ಕಂಥ ಕನ್ನಡದ ಮೇಲೋಣದ ನಿಮ್ಮೆಲ್ಲರ ಪ್ರೀತಿಯ ಅಭಿಮಾನಕ್ಕೆ ಪಾತ್ರರಾದಂಥ ದರ್ಶನ್ ರವರು ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಮತಯಾಚನೆ ಮಾಡಲು ಬಂದಿದ್ದಾರೆ. ಕಳೆದ ಬಾರಿ ಕೂಡ ನಾವು ಇಲ್ಲಿ ಇದೇ ರೀತಿ ಚುನಾವಣೆಯನ್ನ ಮಾಡಿದ್ವಿ. ಅಂದು ನಿಮ್ಮೆಲ್ಲರ ಪ್ರೀತಿ ಅಭಿಮಾನಕ್ಕೆ ಮಂಡ್ಯದ ಸ್ವಾಭಿಮಾನವನ್ನು ಎತ್ತಿಡ್ತಿದ್ರಿ. ಇಂದು ಕೂಡ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳ್ತೇನೆ, ಮಂಡ್ಯದ ಸ್ವಾಭಿಮಾನವನ್ನು ಎತ್ತಿಡಿಯುವ ಸಂದರ್ಭದಲ್ಲಿ ದರ್ಶನ್ ಯಾವಾಗಲೂ ನಮ್ಮ ಪರವಾಗಿರ್ತಾರೆ. ಅವರು ಪಕ್ಷದ ಪರವಂತ ಅಲ್ಲ, ಅವ್ರು ಯಾವತ್ತೂ ವ್ಯಕ್ತಿಪರ. ನನ್ನ ಮತ್ತು ಉದಯ ಅವರ ಮೇಲೆ ಪ್ರೀತಿಗೆ ಕಟ್ಟು ಬಿದ್ದು ಇವತ್ತು ನಿಮ್ಮ ಮುಂದೆ ಈ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ವೆಂಕಟರಮಣೇಗೌಡರನ್ನ ಗೆಲ್ಲಿಸ್ಕೊಡಿ ಅಂತ ಕೇಳಲಿಕ್ಕೆ ಬಂದಿದ್ದಾರೆ. ನನ್ನ ಪಕ್ಕದ ಮದ್ದೂರಿನ ಶಾಸಕ ಮಿತ್ರ ಉದಯ್ ಗೌಡರು ನಿಮ್ಮನ್ನು ಉದ್ದೇಶ ಮಾಡಿ ಅವರು ಮಾತನಾಡ್ತಾರೆ. 7 ನಿಮಿಷ ಸೈಲೆಂಟ್ ಆಗಿರ್ಬೇಕು, ದಯವಿಟ್ಟು 7 ನಿಮಿಷ. ಬೆಳಕೋಡಿ ಮತ್ತು ಅಕ್ಕಪಕ್ಕದ ಗ್ರಾಮದ ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತು ಲೋಕಸಭಾ ಚುನಾವಣೆ ಬಂದಿದೆ. ಇದು ನಮ್ಮ ಜಿಲ್ಲೆಯ ಸ್ವಾಭಿಮಾನದ ಪ್ರಶ್ನೆ. ನೀವು ಸ್ಟಾರ್ ಚಂದ್ರ ಅವರಿಗೆ ಮತ ಚಲಾಯಿಸೋದ್ರ ಮುಖಾಂತರ ನಮ್ಮ ಮಂಡ್ಯ ಜಿಲ್ಲೆಯ ಸ್ವಾಭಿಮಾನವನ್ನು ಎತ್ತಿಡಬೇಕು. ಮಳವಳ್ಳಿ ತಾಲೂಕಿನ ಅಭಿವೃದ್ಧಿಗೆ ಒಂದು ಶಕ್ತಿಯನ್ನು ನಮ್ಮ ನರೇಂದ್ರ ಸ್ವಾಮಿ ಅವರು ಕೊಡಬೇಕು ಅಂತ ಕೇಳ್ಕೊಂತ ನೀವೆಲ್ಲ ಸ್ಟಾರ್ ಚಂದ್ರ ಅವರಿಗೆ ಮತ ಚಲಾಯಿಸಬೇಕಂತ ಸಭೆಯಲ್ಲಿ ಕೇಳ್ಕೊಳ್ತೀನಿ. ಈಗ ನಿಮ್ಮನ್ನು ಉದ್ದೇಶಿಸಿ ಡಿಬಾಸ್ ಮಾತಾಡ್ತಾರೆ. ಎಲ್ಲ ದಯವಿಟ್ಟು ತಂದೆ ತಾಯಿ ಸಮಾನ ಎಲ್ಲ ಗುರುವಿಗೆ ಅಣ್ಣ ತಂದೆ ಎಲ್ಲ ಅನುದಾತರಿಗೆ ನಮಸ್ಕಾರ. ಮೊದಲದಾಗಿ ಚೆನ್ನಾಗಿ ಕೇಳ್ತೀನಿ ಎಲ್ಲ ತಾಯಿಗಳು. ಪಾಪ ನೀವು ನಮಸ್ಕಾರ ಮಾಡೋದು ನಮ್ಮ ಕೈಯೇ ಬರ್ತಲ್ಲ. ಈಗ ನಾವು ಒಂದ್ ಕೈ ಮಾಡಿದಾಗ ಯಾರು ಬೇಜಾರು ಮಾಡ್ಕೊಬಿಡ್ರಿ ಅಷ್ಟೇನೆ. ಇದೇ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರು ಅವರು ನಿಂತಿದ್ದಾರೆ. ನಮ್ಮ ಅಮೂಲ್ಯವಾದ ಮತನ ಹಾಕಿ ಸ್ಟಾರ್ ಚಂದ್ರು ಅವರು ನಿಂತಿದ್ದಾರೆ. ನಮ್ಮ ನರೇಂದ್ರ ಅಣ್ಣಂದು, ನಮ್ಮ ಉದಯಗೌಡರದು ಸೇವೆನ ಇನ್ನೂ ಬಲಪಡಿಸಲಿಕ್ಕೆ ನೀವು ಅವ್ರಿಗೆ ಸಹಾಯ ಮಾಡಿ ನಮ್ಮ ಅಮೂಲ್ಯವಾದ ಮತನ ಅವ್ರಿಗೆ ಹಾಕಿ ಅಂತೇಳಿ ಎಲ್ಲರ ಹತ್ರ ನಾನು ತಲೆಬಾಗಿ ಬೇಡ್ಕೊಳ್ತೀನಿ. ಇದೇ ರೀತಿ ಪ್ರೀತಿ ಸದಾ ಚಿಕ್ಕ ಕಲಾವಿದರ ಮೇಲೆ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಈ ಚುನಾವಣೆಯಲ್ಲಿ ಈ ಉತ್ಸಾಹ ಹುಮ್ಮಸ್ಸು 26ನೇ ತಾರೀಕು ನಡೀತಾ ಇರ್ತಕ್ಕಂಥ ಚುನಾವಣೆಯಲ್ಲಿ
ಕಾಂಗ್ರೆಸ್ನ ಅಭ್ಯರ್ಥಿ ವೆಂಕಟರಮಣೇಗೌಡರನ್ನ ಕೇಳಿಸ್ಕೊಡ್ತಿರ್ತಾನೆ. ನನಗೆ ನಿಮ್ಮೆಲ್ಲರ ಶಕ್ತಿಯನ್ನ ಕಾಂಗ್ರೆಸ್ ಪರ ದರ್ಶನ್ ಪ್ರಚಾರಕ್ಕೆ ಹೋಗಿರೋದ್ರಲ್ಲಿ ತಪ್ಪೇನಿಲ್ಲ. ಮಂಡ್ಯದಲ್ಲಿ ಕೈಪರ ದರ್ಶನ್ ಪ್ರಚಾರದ ಬಗ್ಗೆ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಯಾರು ಯಾರ ಪರ ಬೇಕಾದರೂ ಮತಬೇಟೆಗಿಳಿಬಹುದು, ಅದು ಅವರ ಕರ್ತವ್ಯ. ಅದಕ್ಕೆ ಪ್ರತಿಕ್ರಿಯೆ ನೀಡುವಂಥದ್ದು ಏನೂ ಇಲ್ಲ. ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಎಚ್ಡಿಕೆ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪರ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಹೋಗಿದ್ದಾರೆ. ತಪ್ಪೇನಿದೆ? ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಯಾರು ಯಾರ ಪರವಾಗಿ ಬೇಕಾದ್ರೂ ಕೆಲಸ ಮಾಡಬಹುದು. ಅದರಿಂದ ಇದನ್ನ ಅತಿಯಾಗಿ ನಾವು ಮಹತ್ವ ಏನು ಕೊಡಬೇಕಾಗಿದೆ, ಅವ್ರ ಕರ್ತವ್ಯ ಮಾಡ್ತಿದ್ದಾರೆ. ಅದಕ್ಕೆ ಅದನ್ನ ಉತ್ತರ ಏನು ಕೊಡೋದು, ಪ್ರತಿಕ್ರಿಯೆ ಕೊಡೋ ಅಂಥದ್ದೇನಿಲ್ಲ. ಯಾರಿಗೆ ಬೇಕಾದ್ರೂ ಕೆಲಸ ಮಾಡಬಹುದು. ಮಂಡ್ಯದಲ್ಲಿ ದರ್ಶನ್ ಕಾಂಗ್ರೆಸ್ ಪರ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಹೋಗಿದ್ದಾರೆ. ತಪ್ಪೇನಿದೆ? ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಯಾರು ಯಾರ ಪರವಾಗಿ ಬೇಕಾದ್ರೂ ಕೆಲಸ ಮಾಡಬಹುದು. ಅದರಿಂದ ಇದನ್ನ ಅತಿಯಾಗಿ ನಾವು ಮಹತ್ವ ಏನು ಕೊಡಬೇಕಾಗಿದೆ, ಅವ್ರ ಕರ್ತವ್ಯ ಮಾಡ್ತಿದ್ದಾರೆ. ಅದಕ್ಕೆ ಅದನ್ನ ಉತ್ತರ ಏನು ಕೊಡೋದು, ಪ್ರತಿಕ್ರಿಯೆ ಕೊಡೋ ಅಂಥದ್ದೇನಿಲ್ಲ. ಯಾರಿಗೆ ಬೇಕಾದ್ರೂ ಕೆಲಸ ಮಾಡಬಹುದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.